ಪಾಪ ಗಂಡಸರು. ಇಷ್ಟೊತ್ತು ನಾವು ಸುಮಾರು 40 ನಿಮಿಷಗಳ ಈ ಒಂದು ಚರ್ಚೆಯನ್ನು ನಾವು ಕೇಳ್ತಾ ಹೋದಾಗ ನಿಮಗೂ ಈಗ ಅನಿಸಿರ್ಬೋದು, ನಿಜಕ್ಕೂ ಈ ಥರದ ಘಟನೆಗಳು ನಡೀತಾ ಇದೆಯಾ, ನಮ್ಮ ಗಮನಕ್ಕೆ ಈಗ ಬಂದಿದೆಯಾ, ಅಥವಾ ಇಂಥ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ಅವರಿಗೆ ಏನು ಪರಿಹಾರ ಅಂತ. ಈಗಾಗಲೇ ನಾನು ಹೇಳಿದ ಹಾಗೆ ಸೇವ್ ಇಂಡಿಯನ್ ಫ್ಯಾಮಿಲಿ ಎನ್ನುವಂಥ ಒಂದು ಆರ್ಗನೈಸೇಷನ್ ಇವರ ಬೆಂಬಲಕ್ಕೆ ನಿಂತಿದೆ. ಹಾಗೆ ಇವರಿಗೆ ಒಂದು ಹೆಲ್ಪ್ಲೈನ್ ನಂಬರನ್ನು ಕೂಡ ಕೊಟ್ಟಿದೆ, ಈಗ ಡಿಸ್ಪ್ಲೇ ಆಗ್ತಾ ಇದೆ. ಅದು 88882498 ಹಾಗೆ 498 ಈ ಒಂದು ನಂಬರ್ಗೆ ನೀವು ಕರೆ ಮಾಡ್ಬೋದು. ಅಲ್ಲಿ ಕರೆ ಮಾಡಿದಾಗ ಅದು ಓವರಾಲ್ ಪ್ರಪಂಚಕ್ಕೆ ಅದು ಹೆಲ್ಪ್ಲೈನ್ ಆಗಿರುತ್ತೆ. ಅಲ್ಲಿ ಕರ್ನಾಟಕದಿಂದ ನೀವು ಕರೆ ಮಾಡಿದರೆ ಆಪ್ಷನ್ 1 ಅಂತ ಇರುತ್ತೆ. ಅದಕ್ಕೆ ಹೋಗಿ ತದನಂತರ ನೀವು ಅಲ್ಲಿ ಕರ್ನಾಟಕದ ಕೌನ್ಸಿಲರ್ಸ್ ನಿಮ್ಮ ಜೊತೆ ಮಾತನಾಡ್ತಾರೆ, ನಿಮಗೆ ಸಹಾಯಕ್ಕೆ ಬರ್ಬೋದು. ಹಾಗೆ ನೀವು ವೆಬ್ಸೈಟಿಗೆ ವಿಸಿಟ್ ಮಾಡೋದಾದರೆ www.saveindianfamily.in ಹೋಗ್ಬೋದು. ಹಾಗೆ ಜಿಮೇಲ್ ID ಕೂಡ ಅವ್ರದ್ದಿದೆ, sifhelpline@gmail.com ಡಿಸ್ಪ್ಲೇ ಆಗ್ತಾ ಇದೆ. ಅದಕ್ಕೆ ನೀವು ವಿಸಿಟ್ ಮಾಡಿ ನಿಮ್ಮ ಕೆಲವು ಸಮಸ್ಯೆಗಳ ಬಗ್ಗೆ ಹಂಚ್ಕೊಳ್ಬೋದು. ಈಗಾಗಲೇ ನಾವು ಚರ್ಚೆ ಶುರು ಮಾಡೋದಾಗಿಂದ ಸುಮಾರು 300 ಕರೆಗಳು ಕೂಡ ನಮ್ಮ ಚಾನಲ್ಗೂ ಬಂದಿದೆ. ಅಂದರೆ ಇಲ್ಲಿನ ಈ ಸಮಸ್ಯೆಯ ತೀವ್ರತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಮಿರ್ಜಿ ಅವರೇ, ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ, ಎಲ್ಲ ರೀತಿಯ ಇತ್ತೀಚಿನ ದಿನಮಾನಗಳಲ್ಲಿ ಯಾವುದೇ ಸಹನೆಯನ್ನು ಕಳ್ಕೊಂಡಿದ್ದಾರೆ. ಮಗು ಅಳೋದಕ್ಕೂ ಕೇಸು, ನಾಯಿ ಬೊಗಳೋದಕ್ಕೂ ಕೇಸು, ಅದರ ಜೊತೆಗೆ ಇಡೀ ಕುಟುಂಬವನ್ನು ಒಂದು ಸಂಕಷ್ಟಕ್ಕೆ ಸಿಲುಕಿಸುವಂಥದ್ದು. ಇಂಥ ಮನಸ್ಥಿತಿಯೇ ಇವತ್ತು ಬದಲಾಗಿದೆಯಾ ಇವತ್ತಿನ ಹೆಣ್ಣು ಮಕ್ಕಳ ಅಥವಾ ಒಂದು ವರ್ಗದವರ ಮನಸ್ಥಿತಿಯೇ ಬದಲಾಗಿದೆಯಾ? ಈ ಥರದ ಬದಲಾವಣೆ ಯಾಕೆ ಬಂತು? ಕಾನೂನಿನಲ್ಲಿ ಅತಿಯಾದಂತಹ ಒಂದು ರಕ್ಷಣೆ ಅವರಿಗೆ ಸಿಗುತ್ತೆ ಅನ್ನುವಂಥ ಭರವಸೆಯೇ ಅವರ ಸಹನೆಯನ್ನು ಕ್ಷೀಣಿಸ್ತಾ ಅನಿಸುತ್ತಾ ಹೇಗೆ? ಇದಕ್ಕೆ ನಾವೆಲ್ಲರೂ ಜವಾಬ್ದಾರಾಗ್ತೀವಿ. ಹಿಂದೆ ಕುಟುಂಬ ಏನಿತ್ತು, ಏನಾದರೂ ತಪ್ಪಾದರೆ ಅವರೆಲ್ಲ ಕೂತ್ಕೊಂಡು ವಿಚಾರ ಮಾಡಿ ತಪ್ಪು ತಿದ್ದಿ ಬುದ್ಧಿ ಹೇಳಿ ಎದುರಿಸಿ ದೊಡ್ಡವ್ರ ಹತ್ರ ಕರ್ಕೊಂಡು ಎಲ್ಲ. ಈಗ ದೊಡ್ಡವರು ಇಲ್ಲ, ಚಿಕ್ಕವರು ಇಲ್ಲ, ಎಲ್ಲ ಬೇರೆ ಬೇರೆ ಅವರವರು ಆನ್ ದೇರ್ ಓನ್. ಮೊದಲೇನಾಗ್ತಿತ್ತು, ಹೆಣ್ಮಗು ಏನಾದರೂ ಮಾಡಿದ್ರೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಅವ್ರು ಹೇಳೋರು, ಇಲ್ಲಮ್ಮ ನೀನು ಆ ಮನೆ ಬೆಳಗಬೇಕಾಗ್ತದೆ, ನೀನು ಅಲ್ಲೋಗಿ ಇರು, ನಾವು ಬರ್ತೀವಿ, ಸರಿ ಮಾಡೋಣ, ಈ ವಿಚಾರ ಮಾಡೋಣ. ಈಗೇನಿಲ್ಲ, ಹೌದಾ ಬಾ ನೀನು ಮಗು ಗಂಡು ಮಗು ಇದ್ದಂಗೆ ನೋಡ್ಕೊಂತೀವಿ ಬಾ ಅಂತ ಹೇಳೋ ಪೇರೆಂಟ್ಸ್ ಭಾಳ ಜನ ನನ್ನ ಹತ್ರನೇ ಬಂದಿದೆ. ನಮ್ಮ ಹೆಣ್ಮಗಳು ಬೇಡ ಸರ್, ಅವಳು ಗಂಡು ಥರ ಬೆಳೆಸಿದ್ದೇವೆ, ನಮ್ಮಲ್ಲೇ ಇರಲಿ, ಈ ಮನೋಭಾವ ಹೋಗ್ಬೇಕು. ಆಯ್ತು, ಏನೋ ಒಂದು ಸಣ್ಣ ಪುಟ್ಟ ಬಂದರೆ ನಾವು ಅದನ್ನು ವಿಚಾರಿಸಿ. ಇನ್ನು ಎಷ್ಟೋ ಕಡೆ ಮದುವೆ ಆಗ್ಬೇಕಾದ್ರೆ ಕೇಳ್ತಾರೆ, ಅಪ್ಪ ಬದುಕಿದಾನಾ, ಅಮ್ಮ ಇದ್ದಾಳ, ಜೊತೆಗೆ ಇರಬೇಕಾ ಅನ್ನೋ ಪ್ರಶ್ನೆನೂ ತಾವು ಎಲ್ಲ ಬಂದಿರ್ಬೇಕು ಗಮನಕ್ಕೆ. ನೀವೆಲ್ಲ ಹೇಳೋದಿಲ್ಲ, ಸುಮ್ಮನೆ ಕೂತಿರ್ತೀರಿ, ಅದೇ ಕೇಳ್ತಾರೆ. ಅಂದರೆ ಅಪ್ಪ ಅಮ್ಮ ಇದ್ರೆ ಮದುವೆನೇ ಆಗೋದು ಬೇಡ ಅನ್ನೋ ಪರಿಸ್ಥಿತಿ ಕೆಲವು ಕಡೆ. ಆ ರೀತಿ ನಾವು ನಮ್ಮ ಸಮಾಜದಲ್ಲಿ ಇದೆಲ್ಲ ಸಮಾಜದಲ್ಲಿ ಮಾಡುವಂಥ ಕೆಲಸಗಳು. ಸುಮ್ಮನೆ ಒಂದು 498 ಇದೆ ಅಂತ ಹೇಳಿ ಕೇಸ್ ರಿಜಿಸ್ಟರ್ ಮಾಡೋದು, ಅರೆಸ್ಟ್ ಮಾಡೋದು, ಅವ್ನು ಜೈಲಿಗೆ ಹೋಗೋದು, ಫ್ಯಾಮಿಲಿ ಬ್ರೇಕ್ ಆಗೋದು, ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ ಅಂದರೆ ನೀನು 50 ಲಕ್ಷ ಕೊಡು, 1 ಕೋಟಿ ಕೊಡು, 2 ಕೋಟಿ ಇದೆಲ್ಲ ಕೇಳ್ತಾರೆ. ನಾನು ನೋಡಿದ್ದೀನಿ. ಬರ್ತಿದ್ದಂಗೆ ಸರ್ ಎಲ್ಲ ಇದು ಇಷ್ಟು ಕೊಡಿಸ್ಬಿಡಿ, ರಾಜಿ ಮಾಡ್ಕೊತೀವಿ. ದಿಸ್ ಈಸ್ ನಾಟ್ ಕರೆಕ್ಟ್. ದೊಡ್ಡವರೆಲ್ಲ ಸೇರಿ ಮಾಡಬೇಕು. ಬಟ್ ಸ್ಪೆಷಲ್ ಲಾಸ್ ಎಲ್ಲೆಲ್ಲಿದ್ರೂ ಸ್ವಲ್ಪ ಅಬ್ಯೂಸ್ ಆಗ್ತದೆ. ಸ್ಪೆಷಲ್ ಆ್ಯಕ್ಟ್ ಯಾವುದೇ ಬರ್ತದೋ ಇಟ್ಸ್ ಬೀಯಿಂಗ್ ಅಬ್ಯೂಸ್ಡ್. ಏನಾದರೂ ಮಾಡ್ತಾರೆ, ಯಾವುದೇ ಸ್ಪೆಷಲ್ ಆ್ಯಕ್ಟ್ ತಂದರೆ ಅದನ್ನು ಒಳ್ಳೇದಕ್ಕೆ ಅಂತ ತಂದಿರ್ತೀವಿ. ಆ ಒಳ್ಳೇದನ್ನು ಏನಾದರೂ ಮಾಡಿ ಕೆಲವರು ದುರುಪಯೋಗ ಪಡೆಯುವ ಒಂದು ಇದೇ ಉಟ್ಕೊಳುತ್ತೆ. ಅದಕ್ಕೆ ಅದನ್ನು ದುರುಪಯೋಗ ಮಾಡ್ಕೊಳೋಂಥ ಸಂಘ ಸಂಸ್ಥೆಗಳಿಗೆ ಉಟ್ಕೊಂತಾರೆ. ಅವ್ರಿಗೆ ಅದೇ ಕೆಲಸ, ದುರುಪಯೋಗ ಮಾಡಿ ಅಂತ ಪ್ರೇರೇಪಿಸುವಂತ ಆ ಸಂಘ ಸಂಸ್ಥೆ ಅದರಲ್ಲಿ ಲಾಭ ತೆಗೆದುಕೊಳ್ತಾರೆ. ಒಬ್ಬರು ನೊಂದವರು ನಮಗೆ UK ಲಾಭನ ತೆಗೆದುಕೊಳ್ತಾರೆ. ಮಿರ್ಜಿ ಅವರೇ, UK ಇಂದ ಒಬ್ರು ಕರೆ ಮಾಡಿದ್ದಾರೆ, ಸಂತೋಷ್ ಅಂತ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ನಮಸ್ಕಾರ. ಸಂತೋಷ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ನಿಮಗೆ? ಕೇಳಿಸ್ತಿದೆ ಸರ್. ಓಕೆ, ಇಲ್ಲಿ ನಾವು ಇವತ್ತು ಪಾಪ ಗಂಡಸರು ಅಂತ, ಈ ಕಾನೂನಾತ್ಮಕವಾಗಿ ಗಂಡಸರು ಕೂಡ ಇವತ್ತು ಯಾವ ರೀತಿಯಾದಂಥ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಈ ಚರ್ಚೆಯಲ್ಲಿ ನೀವು ಏನು ಹೇಳಕ್ ಬಯಸ್ತೀರಿ? ಸರ್, ನಾನು ನನ್ನ ಸ್ಟೋರಿ ಹೇಳ್ಬೇಕಂತಿದ್ದೀನಿ ಸರ್. ಈ ಅವಕಾಶ ಕೊಟ್ರೆ ಒಂದು 5 ನಿಮಿಷದಲ್ಲಿ ನನ್ನ ಸ್ಟೋರಿ ಹೇಳ್ತೀನಿ ಸರ್. ಹೇಳಿ ಸಂತೋಷ್. ಗಂಡಸರಿಗೆ ತುಂಬಾ ಅನ್ಯಾಯ ಆಗ್ತಿದೆ ಸರ್ ಈ ಕಾಲದಲ್ಲಿ. ನಂದು ಮದುವೆ ಅರೇಂಜ್ಡ್ ಮ್ಯಾರೇಜ್ ಸರ್. ಓಕೆ. ನಾನು 10 ವರ್ಷದಿಂದ ಸಾಫ್ಟ್ವೇರ್ ಇಂಜಿನಿಯರ್ UK-ದಲ್ಲಿ ಸರ್. ಓಕೆ. ನನ್ನ ಮ್ಯಾರಿಡ್ ಲೈಫ್ 10 ಮಂತ್ಸ್ ಸರ್. ನನ್ನ ಹೆಂಡತಿ ಬಂದು 7 ಮಂತ್ಸ್ ಪ್ರೆಗ್ನೆಂಟ್ ಇದ್ಲು ಸರ್. ಇಲ್ಲಿ ಗಲಾಟೆ ಮಾಡ್ಕೊಂಡು ಇಂಡಿಯಾಗ ಹೋಗ್ಬಿಟ್ಟು ಏನಾಯ್ತು, ಅವಳು ಎಲ್ಲಿದ್ದಾಳೆ ಏನು ಅಂತ ನಂಗೆ ಏನು ಹೇಳಲಿಲ್ಲ. ನನ್ಗೆ 1 ವರ್ಷ ಆಯ್ತು. ಅವಳು 7 ತಿಂಗಳು ಮಗುನ ಅಬಾರ್ಷನ್ ಮಾಡಿಸಿದಾಳೆ ಸರ್. 1 ವರ್ಷ ನಂಗೆ ನಿದ್ದೆ ಇಲ್ಲ.
ಇಂಡಿಯಾಗ್ ಬಂದ್ರೆ ನನ್ಗೆ 498 ಹಾಕ್ತೀನಿ ಅಂತ ಹೆದರ್ಸೋದು. ಹೆಂಗ್ ಸರ್ ಬದುಕೋದು ನಾವು? ಬರೀ ತಾಯಿಯಂದಿರ ಕನ್ಸರ್ಟ್ ತಗೊಂತಿದಾರ ಅಬಾರ್ಷನ್ಗೆ. ಮಗು ಹುಟ್ಟಿದ್ರೆ ಇಬ್ಬರು ಕನ್ಸರ್ಟು ಬೇಕು. ಮಗು ಹುಟ್ಟಿದ್ರೆ ಇಬ್ಬರದು ಜವಾಬ್ದಾರಿ. ಮಗುನ್ ತೆಗ್ಸಕ್ ಮಾತ್ರ ಬರೀ ತಾಯಿದು ಕನ್ಸರ್ಟ್. ಹೆಂಗ್ ಸರ್ ಇದು ಸರಿ? ಇದು ಯಾವ ರೀತಿಯಲ್ಲಿ ಸರಿ ಇದು? ಗಂಡಸರು ಮನುಷ್ಯರೇ ಅಲ್ವಾ ಸರ್? ಅವ್ರಿಗೇನು ಹ್ಯೂಮನ್ ರೈಟ್ಸೇ ಇಲ್ವಾ ಸರ್? ಅವ್ರಿಗೆ ಜಗಳ ಬಂದಿದೆ ಯಾಕೆ ಸಂತೋಷ್? ನಿಮ್ಮ ಮತ್ತೆ ನಿಮ್ಮ ಹೆಂಡತಿಯ ಮಧ್ಯೆ ಜಗಳ ಬಂದಿದೆ ಯಾಕೆ? ಕಂಟ್ರೋಲ್ ಸರ್, ಕಂಟ್ರೋಲ್ ಫ್ರೀಕು. ನಾನ್ ನಮ್ ತಂದೆ ತಾಯಿ ಜೊತೆ ಮಾತಾಡಬಾರ್ದು, ಫ್ರೆಂಡ್ಸ್ ಜೊತೆ ಮಾತಾಡಬಾರ್ದು, ನನ್ನ ಸ್ಯಾಲ್ರಿ ಎಲ್ಲ ಪೂರ್ತಿ ಅವಳ ಅಕೌಂಟ್ ಹಾಕ್ಬೇಕು. ಸೊ ಈ ತರ ನಾನು ಈಗ ಎಂತ ಅಪಮಾನ ಇದು. 498 ಕೇಸ್. ಈ ಮಗು ಏನಾಗಿದೆ ಅಂತ ತಿಳ್ಕೊಳಕ್ 1 ವರ್ಷ ಆದ್ಮೇಲೆ 498 ಹಾಕಿದಾರ ಸರ್. ಏನಂತ? 2 ಲಕ್ಷ ದುಡ್ಡು ತಗೊಂಡೆ ಅಂತ. ನಾನು 10 ವರ್ಷ ಇಲ್ಲಿ UK ದಲ್ಲಿ ಕೆಲಸ ಮಾಡಿದ್ದೀನಿ. 2 ಲಕ್ಷ ನಾನು ಡೌರಿ ತಗೊಳ್ಳೋದೆ ಸರ್. ಏನ್ ಸರ್ ಇದು? ನನ್ಗೆ ನಿಜವಾಗ್ಲೂ ಸಾಯ್ಬೇಕು ಅನ್ಸ್ಬಿಟ್ಟಿತ್ತು. ನಂಗೆ ಈ ಸಿಫ್ ಕರ್ನಾಟಕದವರು ಎಷ್ಟು ಹೆಲ್ಪ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಅವ್ರಿಗೆ ಎಷ್ಟು ಮಾಡಿದ್ರೇನು ಕೃತಜ್ಞತೆಗಳು ಸಾಲದು ಸರ್. ನೀವು ಒಂದು ಉದಾಹರಣೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸಂತೋಷ್, UK ಇಂದ ಕರೆ ಮಾಡಿ ಹಂಚ್ಕೊಳ್ಳಿದ್ದಕ್ಕೆ. ಅವರು ಸಂತೋಷ್ ಹೇಳ್ತಿದ್ದಂಥ ಮಾತು, ದೀಪಕ್, ನನಗೆ ಸೂಸೈಡ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಅಂಕಿ ಅಂಶಗಳನ್ನು ನಾವು ತೆಗೆಯೋದಾದರೆ ಈ ರೀತಿಯಾದಂಥ ಕೇಸ್ಗಳಲ್ಲಿ ನಿಮ್ಮ ಗಮನಕ್ಕೆ ಬಂದದ್ದು ಸೂಸೈಡ್ ಕೇಸ್ಗಳು ಎಷ್ಟು ಬಂದಿದೆ ಅಂತ ನಾನೇ ಅಟ್ಲೀಸ್ಟ್ ಒಂದು 30 ಕೇಸಲ್ಲಿ ಮಾತಾಡಿದ್ದೀನಿ. ಈ ಥರ ಹೇಳಿದ್ನಲ್ಲ, 8 ಕೌನ್ಸಿಲರ್ಸ್ ಇದ್ದಾರೆ ಕರ್ನಾಟಕಗೆ. ಸೊ ಎಲ್ಲರಿಗೂ ಕಾಲ್ ಹೋಗುತ್ತೆ. ಸೊ ನಾನೇ ಹತ್ರ ಒಂದು 30 ಕೇಸಲ್ಲಿ ಮಾತಾಡಿದ್ದೀನಿ. ನಿಮ್ಮ ಗಮನಕ್ಕೆ ಬಂದಾಗ ಎಷ್ಟು ಜನ ಸೂಸೈಡ್ ಮಾಡ್ಕೊಂಡಿರ್ಬೋದು ಸರ್? SIF ಅಲ್ಲಿ ಯಾರು ಕಾಲ್ ಮಾಡ್ತಾರೋ ಯಾರು ಸೂಸೈಡ್ ಮಾಡ್ಕೊಳ್ಳಲ್ಲ ಸರ್. ಅಲ್ಲ, ಇದುವರೆಗೂ ಕೆಲವು SIF ಹುಟ್ಟೋದಕ್ಕಿಂತ ಮುಂಚೆ ನಿಮಗೆ ಸೂಸೈಡ್ ಸ್ಟ್ಯಾಟಿಸ್ಟಿಕ್ಸ್ ಬೇಕು ಅಂದರೆ, if you go to the Government of India website, if you go to National Crime Bureau and you get the statistics, 66,000 men commit suicide. 64,000 men in 2012, 89,000 in 2014. So with inflation, it has increased. 2014ರಲ್ಲಿ 80,000 ಜನ. Correct. Yes. And that means every 7 minutes, one guy, by the time we have finished our program, probably 100 guys will be done. Would have committed suicide. This is what is the plight. And I understood that you are asking that how many suicide cases you have talked to. So there was a very heart-touching case in Koramangala. His name was Manoj. Yes. He was an Oracle employee. Okay. One evening, wifey came, bashed him with helmet and everything. And there were witnesses in front. The way you saw in the video, there was witnesses in front, and the way they behave is that kept mum. Because what if I get involved and the girl says that he is molesting me? What would the guy do? Nothing. So everybody kept away. That guy got so defamed, depressed. He went to his apartment, he was staying separately, and committed suicide. उसने अपने आप को मार डाला. हम उसके लिए प्रोटेस्ट करने गए, उसके लिए कैंडल मार्च करने गए. वहाँ पर एक और कॉल आया दावणगेरे से कि प्रख्यात सर, अगर मुझे कोई हेल्प नहीं मिली तो मैं मर जाऊंगा. So you are attending one funeral almost. You are getting another call. It shivers us. The compassion for men is diminishing so much in our country. That's a pity. ಈ ರೀತಿಯಾದಂತಹ ಒಂದು ದುರಂತಗಳು ಸಂಭವಿಸಿದೆ ಅಲ್ಲಿ. ಯಾವ ಪುರುಷ ಮನಸ್ಥಿತಿಯಲ್ಲಿ ತುಂಬ ದುರ್ಬಲನಾಗಿರ್ತಾನೋ ಆತ ಇಲ್ಲಿ ಕಾನೂನಿಗೆ ಹೆದರ್ತಾನೆ. ಮಾನಸಿಕವಾಗಿ ಅವರೇ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿರ್ತಾರೆ, ಈ ದೇಶದ ಕಾನೂನು ಮಹಿಳೆಯ ಪರವಾಗಿದೆ, ನಾನು ನಾಳೆ ಜೈಲಿಗೆ ಹೋಗ್ತೀನಿ, ನಮ್ಮ ಅಪ್ಪ ಅಮ್ಮ ಜೈಲಿಗೆ ಹೋಗ್ತಾರೆ, ನನ್ನ ಇಡೀ ಕುಟುಂಬ ಜೈಲು ಪಾಲಾಗತ್ತೆ ಎನ್ನುವಂತಹ ಒಂದು ಸ್ವತಃ ಅವರದ್ದೇ ಒಂದು ನಿರ್ಧಾರಕ್ಕೆ ಇಂತಹ ಬಲಿಗಳಾಗತ್ತೆ. ಮೊದಲು ಅವರು ಎಚ್ಚೆತ್ತುಕೊಳ್ಬೇಕು. ಕಾನೂನು ಎಲ್ಲರಿಗೂ ಒಂದೇ, ಅದನ್ನು ನಾವು ಎದುರಿಸುವಂಥ ಒಂದು ಸಾಮರ್ಥ್ಯವನ್ನು ನಾವು ಸಾಮರ್ಥ್ಯವನ್ನು ನಾವು ತಂದುಕೊಳ್ಬೇಕಾಗತ್ತೆ ಅನ್ನೋದು ಕೂಡ ಮುಖ್ಯ. ಅಂಥ ದುರಂತ ಅಂದರೆ ಕೇವಲ 2014ರಲ್ಲಿ 84,000 ಜನ ಗಂಡಸರು ಈ ರೀತಿಯಾದಂಥ ಪತ್ನಿಯರ ಅಥವಾ ಹೆಣ್ಣು ಮಕ್ಕಳ ದೌರ್ಜನ್ಯದಿಂದ ಪುರುಷರು ಸತ್ತು ಹೋಗಿದ್ದಾರೆ ಅಂದರೆ ಒಂದು ದೊಡ್ಡ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಇದು ಅನಿಸ್ಬಿಡುತ್ತೆ. ಈ ಕುರಿತಾಗಿ ಇನ್ನಷ್ಟು ಮಾತಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್.